ಈ ಸಮಾಜವೇ ಒಂದು ವಿಚಿತ್ರ. ಮಾತಾಡಿದ್ರೆ ತಪ್ಪನ್ನ ಹುಡುಕ್ತಾರೆ. ಮೌನಿಯಾದ್ರೆ ತಪ್ಪಾಗಿ ಬಣ್ಣಿಸ್ತಾರೆ. ಇಂತಹ ಸಮಾಜದಲ್ಲಿ ನಾವು ಹೇಗಿರಬೇಕಂದ್ರೆ ಇನ್ನೊಬ್ಬರ ಬಗ್ಗೆ ಕೆಡಿಸಿಕೊಳ್ಳದೆ ನಮ್ಮ ಜೀವನ ಅದೇ ಸಾಧನೆ. ಡಾಕ್ಟರ್ ಎಪಿಜೆ ಅಬ್ದುಲ್ ಕಲಾಂ ಸಾಹೇಬರ ಜೀವನದಲ್ಲಿ ಅವನ ನಿರ್ಧಾರ ಬಲವಾಗಿರಬೇಕು. ಅವನ ನಿರ್ಧಾರವು ಬಲವಾಗಿದ್ರೆ ವಿಫಲತೆ ಅನ್ನೋದು ಕೂಡ ಸುಳಿಯಲು ಸಾಧ್ಯ ಇಲ್ಲ ಅಂತ ಹೇಳ್ತಾರೆ. ನಿನ್ನ ಗುರಿಯನ್ನು ಸಾಧಿಸುವ ಘಟ್ಟದಲ್ಲಿ ಕೆಲವರು ತಡೆಯಲು ಪ್ರಾರಂಭಿಸ್ತಾರೆ. ಯಾಕಂದ್ರೆ ಗೆಲ್ಲೋದು ಅವರಿಗೆ ಇಷ್ಟ ಇರಲ್ಲ. ಅದಕ್ಕೆ ಅವರು ಕಾಲನ ಕೆಲಸ ಮಾಡ್ತಾರೆ. ನಂತರ ನೀವು ಜಗದೇ ಇದ್ದಾಗ ನಿನ್ನನ್ನು ಅವಮಾನ ಮಾಡೋದಕ್ಕೆ ಸ್ಟಾರ್ಟ್ ಮಾಡ್ತಾರೆ. ಹೆಜ್ಜೆಗೂ ಅವಮಾನ ಮಾಡ್ತಾನೆ ಸಾಕ್ತಾರೆ. ಇಂತಹ ಘಟನೆಗಳು ಪ್ರತಿಯೊಬ್ಬರಲ್ಲೂ ಕಾಡ್ತಾನೆ ಇರುತ್ತೆ. ಅಂಥವ್ರಿಗಾಗಿ ಕೆಲವು ಮಾತನ್ನ ಹೇಳ್ತಾರೆ. ಅವುಗಳಲ್ಲಿ ಎರಡು ಕೆಲಸ ಮಾಡಿದ್ರೆ ಸಾಕು. ನಿನ್ನನ್ನ ಯಾರೇ ಅವಮಾನ ಮಾಡಿದ್ರು, ನಿನ್ನನ್ನ ಯಾರೇ ನೋಯಿಸಿದ್ರು, ನಿನ್ನ ಗೆಲುವನ್ನು ಕಸಿದುಕೊಳ್ಳಲು ಸಾಧ್ಯ. ಮೊದಲನೇದಾಗಿ ನಿನ್ನ ಕೆಲಸ ಮಾಡ್ತಾ ಇರು. ಮುಂದಿಟ್ಟ ಹೆಜ್ಜೆ ಯಾವುದೇ ಹಿಂದೇಳ್ಬೇಡ. ಕಲಾಂ ಸಾಹೇಬರ ಮಾತನ್ನು ಹೇಳ್ತಾರೆ. ಅದೃಷ್ಟದ ನಂಬಿಕೆ ಇಡಬೇಡ. ನಿನ್ನ ಮೇಲೆ ನಂಬಿಕೆ ಇಡು. ನಿನ್ನ ಆತ್ಮಬಲ ನಂಬಿಕೆ ಇಡು. ನಿನ್ನ ಕಠಿಣ ಪರಿಶ್ರಮ ಯಶಸ್ಸು ಸಿಗುತ್ತೆ ಅಂತ ಹೇಳ್ತಾರೆ. ಯಾರೇ ಅವಮಾನಿಸಿ ನಿಂದಿಸಲಿ, ನೀನು ಮಾತ್ರ ಹೆಜ್ಜೆ ಬೇಡ ಅಂತ ಕಲಾಂ ಸಾಹೇಬ್ ಹೇಳ್ತಾರೆ. ಒಮ್ಮೆ ನೀನು ಕೆಲಸದ ಮಾಡಿದ್ರೆ ನಿನಗೆ ಗೆಲುವು ಸತತ. ನಿನ್ನ ಗೆಲುವನ್ನು ನೋಡಿದ್ರೆ ಅವರು ಅವಮಾನಿಸಿದಲ್ಲಿ ನಿನ್ನ ಮುಖ ಕೂಡ ಭಯ ಪಡ್ತಾರೆ. ಎರಡನೇದು ಅವಮಾನಿಸಲಿ, ನೀನು ಮಾತ್ರ ಕಡೆಗಣಿಸು. ಒಂದು ಮಾತಿದೆ, ನಾಯಿ ದೇವಲೋಕ ಹಾಳಾಗುತ್ತಾ ಅಂತ. ಅದು ನಿನ್ನ ಹೆಜ್ಜೆ ಅವಮಾನಿಸ್ತಾರಲ್ಲ, ಅಂಥವ್ರನ್ನ ನೋಡಿಯೇ ಹೇಳಿರ್ಬೇಕು. ಬದುಕು ಎಷ್ಟೇ ಕಷ್ಟ ಬದುಕಲೇಬೇಕು. ನಿನಗಾಗಿ ಅಲ್ಲದಿದ್ರು ನಿನ್ನವರಿಗಾಗಿ, ನಿನ್ನ ಕನಸುಗಳಿಗಾಗಿ ನಿನ್ನ ಜವಾಬ್ದಾರಿ ಬದುಕಲೇಬೇಕು. ಇಲ್ಲಿ ಯಾರು ನಿನ್ನ ಗಮನಿಸುವುದಿಲ್ಲ. ಯಾರು ಕಷ್ಟಗಳನ್ನು ನೋಡೋದಿಲ್ಲ. ಯಾರು ಕಷ್ಟಗಳನ್ನು ಕೇಳೋದಿಲ್ಲ. ನಿನ್ನ ಶಕ್ತಿ ಏನು ತೋರಿಸಿಕೊಡು. ಆತ್ಮವಿಶ್ವಾಸ ಕಠಿಣ ಪರಿಶ್ರಮ ಸೋಲುವನ್ನು ಕೊಲ್ಲೋದಕ್ಕೆ ಔಷಧಿಗಳಾಗಿದೆ. ಅವು ಪ್ರಪಂಚದಲ್ಲಿ ಮಾಡುತ್ತೆ. ಕೊನೆಗೊಂದು ಮಾತು, ಇತರರಿಗಾಗಿ ಬಿಟ್ಟುಕೊಡ್ಬೇಡ. ಯಾಕಂದ್ರೆ ಪ್ರಪಂಚದ ಪಾತ್ರ ಚೆನ್ನಾಗಿ ನಿಭಾಯಿಸೋದಕ್ಕೆ ಯಾರ ಕೈ ಸಾಧ್ಯ ಇಲ್ಲ.